ಎಲ್ರಿಗೂ ನಮಸ್ಕಾರ. ಜೈ ಗುರುದೇವ್. ಸೊ ಈ ಯಮ ಮತ್ತೆ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಅಂದ್ರೆ ಏನಪ್ಪಾ ಅದರಿಂದ ಆಗುವಂತ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳೇನು? ಈ ಯೋಗದ ಪಥದಲ್ಲಿ ಬಂದ ಮೇಲೆ, ಅಧ್ಯಾತ್ಮದ ಪಥದಲ್ಲಿ ಬಂದ ಮೇಲೆ ಸ್ವಲ್ಪ ಮಟ್ಟಿಗಾದ್ರೆ ಇದನ್ನ ಫಾಲೋ ಮಾಡಬೇಕು. ಅದಕ್ಕೆ ಇವತ್ತಿನ ಸೂತ್ರ ಗುರುಗಳು ಹೇಳ್ತಾರೆ, ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ಯಾವಾಗ ಯಮ ಮತ್ತೆ ನಿಯಮಗಳನ್ನ ಇದೆಲ್ಲ ನಾವು ಮಾಡಕ್ಕಾಗಲ್ಲ, ಕಷ್ಟ ಆಗ್ತದೆ ಅಂತ ಅನ್ಕೊಂಡಾಗ ಅವಾಗ ಗುರುಗಳು ಏನ್ ಹೇಳ್ತಾರೆ, ಇದು ಮಾಡಕ್ಕಾಗಲ್ಲ ಅಂದ್ರೆ, ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ಅದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಒಂದ್ಸರಿ ಆಲೋಚನೆ ಮಾಡಿ. ಇವಾಗ ನೀವು MBBS ಇಂಜಿನಿಯರಿಂಗ್ ಮಾಡ್ತಾ ಇರ್ತೀರ, ಇಷ್ಟೆಲ್ಲ ಓದಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತಂದ್ರೆ, ಅದು ಓದಕ್ಕಾಗ್ಲಿಲ್ಲ ಅಂದ್ರೆ ಅದರಿಂದ ಆಗುವಂತ ಪರಿಣಾಮ ಯೋಚನೆ ಮಾಡಿ. ನಾನು ಕಾಲೇಜಿಗೆ ಹೋಗಕ್ಕಾಗಲ್ಲ ಅಂದ್ರೆ, ಅದು ಆಗ್ಲಿಲ್ಲ ಅಂದ್ರೆ ಅದು ಮಾಡಕ್ ಅದರಿಂದ ಆಗುವಂತ ಪರಿಣಾಮ ಯೋಚನೆ ಮಾಡಿ. ಅದು ಹೇಳ್ತಾ ಇದ್ದಾರೆ ಗುರುಗಳು. ಏನು ಪ್ರತಿಪಕ್ಷ ಅಂದ್ರೆ ಅದರಿಂದ ಆಗುವಂತಹ ಕೆಟ್ಟ ಪರಿಣಾಮಗಳು ಏನೇನಿದೆಯೋ ಅದ್ರ ಬಗ್ಗೆ ಒಂದ್ಸರಿ ಗಮನ ಹರಿಸಿ. ಆಸನಗಳು ಮಾಡಲಿಲ್ಲ ಅಂದ್ರೆ, ಪ್ರಾಣಾಯಾಮ ಮಾಡಲಿಲ್ಲ ಅಂದ್ರೆ, ಸುದರ್ಶನ ಕ್ರಿಯೆ ಮಾಡಲಿಲ್ಲ ಅಂದ್ರೆ, ಧ್ಯಾನ ಮಾಡಲಿಲ್ಲ ಅಂದ್ರೆ ಅವತ್ತು ಆಗುವಂತ ಪರಿಣಾಮಗಳ ಬಗ್ಗೆ ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಅದಕ್ಕನ್ನ ಮಾಡಿ ಕುತ್ಕೊಂಡ್ಬಿಡ್ತಾರೆ ಸಾಧನೆಗೆ ಟಪಕಂತ. ಕರೆಕ್ಟಾ? ಆ ಪರಿಣಾಮಗಳ ಬಗ್ಗೆ ಒಂದ್ಸರಿ ಆಲೋಚನೆ ಮಾಡಿದಾಗ ಕುತ್ಕೊಂಡ್ಬಿಡ್ತೀವಿ ನಾವು ಸಾಧನೆಗೆ. ನಮ್ಮ ಮನಸ್ಸು ಒಂದೊಂದ್ಸರಿ ತುಂಬಾ ಕ್ರಾಂತಿಕಾರಿಯಾಗಿ ಯೋಚನೆ ಮಾಡುತ್ತೆ, ಒಂಥರ ರೆಬೆಲ್ ಆಗ್ಬಿಡುತ್ತೆ. ನಾನು ಇದೇನು ಮಾಡಕ್ಕೆ ಇಷ್ಟ ಇಲ್ಲ ಅಂತ. ಅವಾಗ ಒಂದ್ಸರಿ ಇದು ಜ್ಞಾಪಕ ಮಾಡ್ಕೊಳ್ಳಿ, ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ನಾನು ಮಾಡಲ್ಲ ಅಂದ್ರೆ, ಮಾಡದೇ ಇದ್ರೆ ಏನೇನಾಗತ್ತೆ ಅನ್ನೋದನ್ನ ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ. ಅವಾಗ ಸಾಧನೆ ಕೂತ್ಕೋತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ನೀವು ಒಂದ್ ದಿವಸ ನೋಡಿ, ನಾವು ದಿನಾಗ್ಲೂ ರೆಗ್ಯುಲರ್ ಆಗಿ ಸಾಧನೆ ಏನೇನ್ ಮಾಡ್ತಾ ಇದ್ವಿ ಅದೆಲ್ಲ ಮಾಡ್ತಾ ಇದ್ವಿ. ಒಂದ್ ದಿವಸ ಬಿಟ್ಬಿಟ್ರೆ ಏನನ್ಸತ್ತೆ ನೋಡಿ, ತಲೆ ಎಲ್ಲ ಭಾರ ಆಗ್ಬಿಡುತ್ತೆ, ಶರೀರ ಎಲ್ಲ ಒಂಥರ ಏನಪ್ಪ ಎತ್ಕೊಂಡು ತಿರುಗ್ತಾ ಇದೀವಿ ಅನ್ಸ್ಬಿಡುತ್ತೆ. ಭಾರದ ಶರೀರ ಎಲ್ಲ ಒಂಥರ ಜಡತ್ವ ಆಗ್ಬಿಡುತ್ತೆ. ಅದೊಂಥರ ನರಕ ಅನ್ಸುತ್ತೆ. ಕರೆಕ್ಟ್? ಎಷ್ಟು ಜನಕ್ಕೆ ಅನ್ಸತ್ತೆ ನೋಡಿ, ಒಂದ್ ದಿವಸ ನಾವು ಸಾಧನೆ ಮಾಡ್ಲಿಲ್ಲ ಅಂದ್ರೆ ಎಷ್ಟು ನರಕ ಅನ್ಸುತ್ತೆ ನೋಡಿ. ಅದು ಕಾನ್ಸಿಕ್ವೆನ್ಸಸ್, ಪರಿಣಾಮ. ಅದಕ್ಕೋಸ್ಕರ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಅದ್ರ ಬದಲು ಮಾಡೋದು ಬೆಟರ್ ಅಲ್ವಾ? ಅದನ್ನ ನೆನ್ಸ್ಕೊಳ್ಳಿ ಒಂದ್ಸರಿ, ಮಾಡ್ಲಿಲ್ಲ ಅಂದ್ರೆ. ಸೊ ಅದು ಹೇಳ್ತಾ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಗುರುಗಳು. ಏನು ಅಂದ್ರೆ, ಇಷ್ಟಕ್ಕೆ ಮುಂಚೆ ಗುರುಗಳಿಗೆ ಎಷ್ಟೋ ಜನಕ್ಕೆ ಇಷ್ಟಕ್ಕೆ ಮುಂಚೆ ಪ್ರಪಂಚದಲ್ಲಿ ಏಡ್ಸ್ ಬಗ್ಗೆ, HIV ಬಗ್ಗೆ ಗೊತ್ತಿರ್ಲಿಲ್ಲ. ತುಂಬಾ ವ್ಯಭಿಚಾರಿ ಮನಸ್ತತ್ವದಿಂದ ಪ್ರಪಂಚದಲ್ಲಿ ಎಲ್ಲಂದ್ರೆ ಅಲ್ಲಿ ಜನ ಒಂಥರ ಹೊಡ್ಬಿಡೋರು. ಜನ ಹೇಗಂದ್ರೆ ಹಾಗೆ ಪ್ರಪಂಚದ ಜೊತೆ ಪಾರ್ಟಿಸಿಪೇಟ್ ಮಾಡ್ಕೊಂಡು ಹೋಗೋರು. ಇದು ಯಾವ ರೀತಿ ಆಲೋಚನೆ ಅಂದ್ರೆ, ತುಂಬಾ ಪ್ರಗತಿಪರ ಚಿಂತನೆ ಅಂತ ಹೇಳೋರು, ಅಥವಾ ಒಂಥರ ಸ್ವಾತಂತ್ರ್ಯವಾದ ಆಲೋಚನೆ ಅಂತ ಹೇಳೋರು. ಯಾವಾಗ ಈ ರೋಗಗಳು ಬಂತು ನೋಡಿ, ಏಡ್ಸ್ ಮತ್ತೆ HIV ಬಂದ ತಕ್ಷಣ ಮತ್ತೆ ವಾಪಸ್ಸು ಸಮಾಜ ಪೂರ್ತಿ ವಾಪಸ್ ಬಂದ್ಬಿಟ್ರಲ್ಲ ಭಯಕ್ಕೆ. ಅರ್ಥ ಆಯ್ತು, ಓ ಇದರಲ್ಲಿ ನಾವು ಹೋಗಿ ಸಿಕ್ಕಾಕೊಂಡ್ರೆ ಜೀವಕ್ಕೆ ತೊಂದರೆ ಇದೆ, ಅದನ್ನ ಪರಿಣಾಮಗಳನ್ನ ಜ್ಞಾಪಕ ಮಾಡ್ಕೊಂಡ ತಕ್ಷಣನೇ ಅವಾಗ ಇಮಿಡಿಯೇಟ್ಲಿ ವಾಪಸ್ ಬಂದು ಏನೋ ಒಂದೇ ಸ್ಟಿಕ್ಕಿಂಗ್ ಆನ್ ಟು ಅಬ್ಸ್ಟಿನೆನ್ಸ್. ಎಷ್ಟು ಬೇಕೋ ಅಷ್ಟು ಸರಿಯಾದ ರೀತಿಯಲ್ಲಿ ಭಾಗವಹಿಸಿ, ಯಾವುದ್ರಲ್ಲಿ ಭಾಗವಹಿಸ್ಬೇಕೋ ಅಷ್ಟೇ, ಮತ್ತು ಪ್ರಾಮಾಣಿಕತೆ ವಾಪಸ್ ಬಂದ್ಬಿಡ್ತು. ಇಲ್ಲಾಂದ್ರೆ ಏನು, ಒಂಥರ ಸ್ವಾತಂತ್ರ್ಯ ಅಂತ ಅನ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೋದ್ರೆ ಅದರಿಂದ ಆಗುವಂತ ಪರಿಣಾಮಗಳು ಬೇರೆ ತರ ಇರುತ್ತೆ. ಅರ್ಥ ಆಗ್ತಾ ಇದಲ್ಲ? ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ನಾನು ಯಾಕೆ ವ್ಯಭಿಚಾರಿ ಆಗಿರ್ಬಾರ್ದು? ಏನು ಅದರಿಂದ ತಪ್ಪೇನು? ತಪ್ಪು ಅಂದ್ರೆ ಏನು? ಅವಾಗ ಒಂದ್ಸರಿ ಇದನ್ನ ಆಲೋಚನೆ ಮಾಡಿ. ಹೋಗಿ ಸಿಕ್ಕಾಕೊಂಡು ಬರದೇ ಇರುವಂತಹ ಶರೀರ ರೋಗಗ್ರಸ್ತವಾದ್ರೆ ಅವಾಗ ಅನುಭವಿಸೋದು ಯಾರು? ಅದನ್ನೊಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ, ಕಾನ್ಸಿಕ್ವೆನ್ಸಸ್ನ ಜ್ಞಾಪಕ ಮಾಡ್ಕೊಳ್ಳಿ. ಯು ವಿಲ್ ಕಮ್ ಬ್ಯಾಕ್ ಟು ವಾಪಸ್ ಬಂದ್ಬಿಡ್ತೀವಿ ನಾವು. ಅವಾಗ ಕರೆಕ್ಟಾಗಿ ದಾರಿಯಲ್ಲಿ ನಡೆಯಕ್ಕೆ ಶುರು ಮಾಡ್ತೀವಿ. ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಆಫ್ಟರ್ ಎಫೆಕ್ಟ್ಸ್. ಓಕೆ, ಕೆಲವರು ಈ ವಿಶೇಷ ಕುತರ್ಕಗಳು ಇರುತ್ತೆ ಕೆಲವರಿಗೆ. ಏನು ಗೊತ್ತಾ, ನಾವು ಆಕ್ರಮಣಕಾರಿಯಾದಂತ, ನಾನು ಯಾಕೆ ಆಕ್ರಮಣಕಾರಿಯಾಗಿ ಇರಬಾರ್ದು? ತುಂಬಾ ಅಗ್ರೆಸಿವ್ ಆಗಿರ್ತಾರೆ ಕೆಲವು. ಕಾಡಲ್ಲಿ ಸಿಂಹ ಕೂಡ ಆಕ್ರಮಣಕಾರಿಯಾಗಿರುತ್ತೆ. ಅದು ಎಲ್ಲ ಪ್ರಾಣಿಗಳೆಲ್ಲ ಆಕ್ರಮಣ ಮಾಡುವಂಥದ್ದೇ. ನಾನು ಕೂಡ ಅದೇ ತರ ಇರ್ತೀನಿ. ಅವನೊಬ್ಬ ಸರ್ವಾಧಿಕಾರಿ ಇದ್ನಲ್ಲ, ಯಾರು
ನೆಪೋಲಿಯನ್ ಅಂತ ಚಕ್ರವರ್ತಿ ಇದ್ದ. ಅವನು ತುಂಬಾ ಆಕ್ರಮಣಕಾರಿಯಾಗಿದ್ದಂತ ವ್ಯಕ್ತಿ ಅವನು. ಅರ್ಥ ಆಗ್ತಾ ಇದ್ರು. ಸೊ ಇಲ್ಲಿ ಗುರುಗಳು ಏನ್ ಹೇಳ್ತಾರೆ, ಯಾವಾಗ ಈ ನಕ್ಸಲೈಟ್ಸ್ ಕೆಲವರು ನಕ್ಸಲ್ ಚಳುವಳಿ ಇದ್ದವರು ಆಶ್ರಮಕ್ಕೆ ಬಂದ್ರಂತೆ, ಅವ್ರು ಹೇಳಿದ್ರು ನಾವು ನಮಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಈ ನೆಪೋಲಿಯನ್ ಈ ತರದ ಚಕ್ರವರ್ತಿಗಳೆಲ್ಲ ಪ್ರಜಾಪ್ರಭುತ್ವವನ್ನು ಮಾಡಿದ್ರ ಅವರು ಏನೋ ಅವರ ಶಕ್ತಿಯ ಮೇಲೆ ಅವ್ರು ಹೋಗ್ಲಿಲ್ವಾ ಸಮಾಜದಲ್ಲಿ? ಅಲೆಕ್ಸಾಂಡರ್ ಏನೋ ಪ್ರಜೆಗಳ ಹತ್ರ ಓಟ್ ಹಾಕ್ಸ್ಕೊಂಡೆ ಗೆದ್ನ ಅವನು? ಅಥವಾ ಮಾವೋ ಸೇತುಂಗ್ ಅಂತ ಯಾರು ಈ ಕಮ್ಯುನಿಸ್ಟ್ ಭಾವಜಾಲವನ್ನ ನಮ್ಮ ಎಲ್ಲ ತಗೊಂಬಂದವರು, ಕಾರ್ಲ್ ಮಾರ್ಕ್ಸ್ ಅವರೆಲ್ಲ ಹಿಂಸೆಯಿಂದ ಜನರನ್ನ ಒಂಥರ ಆಕ್ರಮಣಕಾರಿಯಾಗಿ ಮುಂದೆ ಹೋದವರು. ಎಲ್ಲೂ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ. ಓಕೆ, ಅವರೆಲ್ಲ ಓಟ್ ಹಾಕ್ಸ್ಕೊಂಡು ಬಂದ್ರು ಅವರು. ನಾವು ಅದೇ ತರ ಮಾಡ್ತೀವಿ. ಕತ್ತಿಯ ಕೊನೆಯಿಂದ ಪ್ರಪಂಚವನ್ನು ರೂಲ್ ಮಾಡ್ತೀವಿ. ಬಂದೂಕಿನ ನಳಿಕೆಯ ಒಂದು ಕೊನೆಯಿಂದ ಬೆದರಿಸಿ ಜನರನ್ನ ನಾವು ಡೆಲ್ಲಿಯನ್ನ ನಾವು ಆಕ್ರಮಿಸ್ಕೊಳ್ತೀವಿ. ಇದು ಅವರ ಮಾನಸಿಕ ಚಿಂತನೆ, ಈ ತರದ ಸಿದ್ಧಾಂತ. ಅದಕ್ಕೆ ನಾವ್ಯಾಕೆ ಅಹಿಂಸೆಯನ್ನು ಫಾಲೋ ಮಾಡಬೇಕು? ಈ ತರ ಪ್ರಶ್ನೆಗಳು ಕೇಳಿದ್ರಂತೆ ಗುರುಗಳಿಗೆ ಅವರು. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಸರಿಯಪ್ಪ, ನೀನು ಅವ್ರಿಗೆ ತೊಂದರೆ ಕೊಡ್ತಾ ಇದೆಯಾ, ಅವ್ರು ನಾಳೆ ನಿಮಗೆ ತೊಂದರೆ ಕೊಟ್ರೆ, ಅವರು ಕತ್ತಿ ಎತ್ಕೊಂಡು ಬಂದು ಹೊಡೆದ್ರೆ ಏನ್ ಮಾಡ್ತೀರಾ? ಅವರು ಗನ್ ತಗೊಂಡು ಬಂದು ಹೊಡೆದ್ರೆ ಏನ್ ಮಾಡ್ತೀರಾ? ನಿಮ್ಮ ಕುಟುಂಬಕ್ಕೆ, ನಿಮ್ಮ ಹೆಂಡತಿ ಮಕ್ಕಳನ್ನ ಹೊಡೆದಾಗ ನೀವು ಅವ್ರ ಹೆಂಡತಿ ಮಕ್ಕಳು ಅಥವಾ ಅವ್ರ ಫ್ಯಾಮಿಲಿಗೆ ತೊಂದರೆ ಮಾಡ್ತೀರಾ? ಕುಟುಂಬಕ್ಕೆ ಅವ್ರು ಬಂದು ನಿಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿದ್ರೆ ಏನ್ ಮಾಡ್ತೀರಾ? ಇದ್ದಕ್ಕಿದ್ದಂತೆ ಮೌನ. ಅರ್ಥ ಆಗ್ತಾ ಇದೆಯಲ್ಲ? ಇದೆಲ್ಲ ಕೇಳಿಸ್ಕೊಂಡ ತಕ್ಷಣ ಅವರಲ್ಲಿ ಒಂಥರ ಮೌನ ಆವಾಗಿಸ್ಬಿಡ್ತು. ಸೊ ಯಾರ್ಯಾರು ಈ ಗನ್ನುಗಳು ಎತ್ಕೊಂಡವರು, ಈ ಕತ್ತಿ ಎತ್ಕೊಂಡು ಏನೋ, ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಆಲೋಚನೆ ಇಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆವೇಶದಲ್ಲಿ ಒಂದು ಸ್ಪಷ್ಟತೆ ಇಲ್ಲ, ಕುತರ್ಕ ಅಷ್ಟೇ. ನಾನು ಎಲ್ಲರನ್ನೂ ಮುಗಿಸ್ಬಿಡ್ತೀನಿ. ಏನು ಅವ್ರು ಬಿಟ್ಬಿಡ್ತಾರ? ಸುಮ್ಮನೆ ಮುಗಿಸ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರೆ ಅವರು? ಯಾಕೆ ಅವ್ರನ್ನ ಮುಗಿಸ್ಬೇಕು ಅಂತ ಇದ್ದೀರಾ? ಮುಗಿಸಿದ್ಮೇಲೆ ನಿಮ್ಮ ಪರಿಸ್ಥಿತಿ ಏನು ಹೇಳಿ? ನಿಮ್ಮನ್ನು ಬಿಟ್ಬಿಡ್ತಾರ? ಜೈಲ್ಗೆ ಹಾಕ್ತಾರೆ, ಅಥವಾ ನಿಮ್ಮ ಜೀವಕ್ಕೆ ತೊಂದರೆ ಆಗ್ತದೆ? ಈ ಮಾತು ಹೇಳೋರು ಯಾರು ಇಲ್ಲ ಅವ್ರಿಗೆ. ಆ ಪರಿಣಾಮಗಳ ಬಗ್ಗೆ ಹೇಳೋರು ಯಾರು ಇಲ್ಲ. ಗುರುಗಳು ಅವ್ರನ್ನ ಕುಳ್ಳಿಸ್ಕೊಂಡು ಹೇಳಿದ್ರು. ಈ ಅಹಿಂಸಾ ಮನಸ್ತತ್ವವನ್ನ ಇದ್ದಂತಹ ಇವರಿಗೆ ಏನೋ ಗುರುಗಳು ಹೇಳಿದ್ದಾರೆ. ಅದೇ ತರ ಕೊಲಂಬಿಯಾದಲ್ಲಿ ಅದೇ ತರ ಆಗಿದ್ದವರು, ಆ ಗೆರಿಲ್ಲಾ ಪಡೆ ಕಮಾಂಡರ್ ಅವ್ರ ಜೊತೆ ಗುರುಗಳು ಅವರೆಲ್ಲ ಹೇಳಿದ್ರಂತೆ, ಅಹಿಂಸೆ ಅನ್ನೋದು ಹಿಪೋಕ್ರಸಿ. ಇವೆಲ್ಲ ಸುಮ್ಮನೆ ನೀವು ಏನೇನೋ ಸಿದ್ಧಾಂತಗಳು ಇಟ್ಕೊಂಡಿದ್ದೀರಾ, ಅಹಿಂಸೆ ಎಲ್ಲ ನಡೆಯಲ್ಲ. ನಾವ್ ಎಷ್ಟೋ ಜನ ಕಳ್ಕೊಂಡಿದೀವಿ, ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ, ಎಷ್ಟೋ ಜನ ಕಳ್ಕೊಂಡಿದೀವಿ ಹಿಂಸೆಯಿಂದ. ಎಷ್ಟೋ ಜನ ನಮ್ಮ ಹಿಂಬಾಲಕರೆಲ್ಲ ಸತ್ತೋಗಿದ್ದಾರೆ. ನಾಳೆ ಬೆಳಗ್ಗೆ ನಾವು ಸಡನ್ ಆಗಿ ಅಹಿಂಸೆಯನ್ನ ವ್ರತವಾಗಿ ತಗೊಂಡ್ಬಿಟ್ರೆ ಆ ಸತ್ತೋಗಿದಾರಲ್ಲ ಅವ್ರ ತಂದೆ ತಾಯಿಗೆ ನಾವೇನು ಉತ್ತರ ಕೊಡೋದು? ಇದು ಅವ್ರದೇ ಆದ ಒಂದು ತರ್ಕ. ಅದಕ್ಕೆ ಗುರುಗಳು ನಗ್ತಾ ಒಂದು ಮಾತು ಹೇಳಿದ್ರಂತೆ, ಸರಿಯಪ್ಪ, ಇನ್ನ ಒಂದಷ್ಟು ಜನ ಸತ್ತೋಗ್ಬೇಕಾ ನಿಮ್ ಕಡೆ ಅಂತ ಕೇಳಿದ್ರು. ಇನ್ನ ಒಂದಷ್ಟು ಜನ ಸತ್ತೋಗ್ಬೇಕಾ ನಿಮ್ ಕಡೆ ಅಂತ. ಈ ತರ 3 ದಿವಸ ಮಾತಾಡಿ ಅವರಿಗೆ ಧ್ಯಾನ ಮಾಡಿಸಿ ಸುದರ್ಶನ ಕ್ರಿಯೆ ಎಲ್ಲ ಮಾಡಿಸಿದ್ಮೇಲೆ ಆಮೇಲೆ ಅವರಷ್ಟಿಗೆ ಅವರೇ ಡಿಕ್ಲೇರ್ ಮಾಡಿದ್ರು, ಪ್ರೆಸ್ನ ಕರೆದು, ನಾವು ಈ ತರ ಅಹಿಂಸಾ ವ್ರತವನ್ನ ನಾವು ತಗೊಳ್ತೀವಿ ಇನ್ಮೇಲೆ ಅಂತ ಅವರೇ ಅನೌನ್ಸ್ ಮಾಡಿದ್ರಂತ. ಗುರುಗಳು ಹೇಳಿದ್ರು, ನನಗೆ ಇದೊಂದು ರೀತಿಯ ಸರ್ಪ್ರೈಸ್ ಅಂತ. ಸೊ ಇದು ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ ಅಂದ್ರೆ ಏನು? ಆಗುವಂತಹ ಪರಿಣಾಮಗಳನ್ನು ಆಲೋಚನೆ ಮಾಡಿದಾಗ ಅವಾಗ ನಾವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಗಳನ್ನೆಲ್ಲ ಫಾಲೋ ಮಾಡಕ್ಕೆ ಶುರು ಮಾಡ್ತೀವಿ. ಇವಾಗ ಎಲ್ಲೋ ಕೆಲಸ ಮಾಡ್ತಾ ಇದೀವಿ ಕಂಪನಿಯಲ್ಲಿ, ರಜಾ ಚೀಟಿ ಕೊಡ್ದಿರಾ ನೀವು ರಜಾ ತಗೊಂಡ್ಬಿಟ್ರೆ ಒಂದೊಂದ್ಸರಿ ಹಂಗಾಗತ್ತೆ. 1 ವಾರ 15 ದಿವಸ ಅವಾಗ ಒಳಗಡೆ ಶುರುವಾಗ್ಬಿಡುತ್ತೆ ಭಯ. ಯಾಕೆ ಶುರುವಾಗತ್ತೆ? ನಾಳೆ ನಾನು ಸರಿಯಾದ ಈ ಕಂಪನಿದು ಸ್ಟ್ಯಾಂಡರ್ಡ್ SOP ಇದೆ, ಅದ್ರ ಪ್ರಕಾರ ನಾನು ನಡ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ಆಗುವಂತಹ ಪರಿಣಾಮಗಳು, ಕಾನ್ಸಿಕ್ವೆನ್ಸಸ್, ಅದಕ್ಕೆ ಭಯ ಬಿದ್ದು ವಿತರ್ಕ ಬಾಧನೆ ಪ್ರತಿಪಕ್ಷ, ಅದಕ್ಕೆ ಭಯ ಬಿದ್ದು ಸರಿಯಾಗಿ ನಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಈ ಸಮಾಜದಲ್ಲಿ ಇದೇ ತರ ನಡೆಯುತ್ತೆ. ಎಷ್ಟೋ ಸರಿ ಅಲ್ಲ, ಮೋಸ್ಟ್ ಆಫ್ ದ ಅರ್ಥ ಆಗ್ತಾ ಇದೆಯಲ್ಲ. ಅದೇ ತರ ಶೌಚ, ನಾನು ಯಾಕೆ ಸ್ನಾನ ಮಾಡಬೇಕು ಅಂದ್ರೆ ಏನ್ ಹೇಳೋದು ಅಂತ ಅವ್ರಿಗೆ. ನಾನು ಯಾಕೆ ಕ್ಲೀನ್ ಆಗಿರ್ಬೇಕು ಅಂದ್ರೆ ಸೋಪ್ ಯಾಕೆ ಹಾಕೊಬೇಕು, ಅಲ್ಲಿ ಯಾಕೆ ಉಜ್ಬೇಕು ಅಂದ್ರೆ ನಮಸ್ಕಾರ ಅಣ್ಣ ಅಂತ. ನಮ್ ಕೈಲಿ ಇರಕ್ಕಾಗಲ್ಲ ಗುರುವೆ ನಿನ್ ಜೊತೆಯಲ್ಲಿ, ನೀನ್ ಇದ್ ಬಿಡ್ಬೋದು, ನಮ್ ಕೈಲಿ ಇರಕ್ಕಾಗಲ್ಲ ನಿನ್ ಜೊತೆಯಲ್ಲಿ. ನಾವೇ ನಮ್ಮ ಪರಿಸ್ಥಿತಿ ಏನು? ಸೊ ಎಷ್ಟೋ ಜನ ಸಾಧುಗಳು ಈ ಗಲೀಜಾಗಿರ್ತಾರೆ. ವೈರಾಗ್ಯದ ಹೆಸರಲ್ಲಿ ಗಲೀಜಾಗಿರೋದು, ಕೂಡ್ಲೆಲ್ಲ ಹಂಗೆ ಜಟೆ ಕಟ್ಕೊಂಡ್ಬಿಟ್ಟಿರುತ್ತೆ.
ನೀವು ನೋಡಿರ್ತೀರ ಅದೊಂಥರ ಅದು ಮಾತಾಡಕ್ ಹೋದ್ರೆ ಬೇರೆ ತರ ನಮ್ಮನ್ನ ಆಲೋಚನೆ ಮಾಡ್ತಾರೆ. ಅರ್ಥ ಆಗ್ತಾ ಇದ್ರ? ಸ್ನಾನ ಮಾಡೋದಿಲ್ಲ, ಗಬ್ಬುನಾಥ ಹತ್ರ ಹೋದ್ರೆ ವಾಸನೆ ಹೊಡಿತಾ ಇರುತ್ತೆ. ಇದನ್ನ ಅವ್ರು ವೈರಾಗ್ಯ ಅಂತ ಹೆಸರಿಟ್ಕೊಂತಾರೆ. ಇದಕ್ಕೆ ಇದಕ್ಕೆ ಅವ್ರು ಏನಂತಾರೆ, ವೈರಾಗ್ಯ ಅಂತ ಕರೀತಾರೆ. ಏನೋ. ಸೊ ನನಗೆ ನನ್ನ ಶರೀರದ ಮೇಲೆ ಇಂಟ್ರೆಸ್ಟ್ ಇಲ್ಲ. ನನ್ನ ಶರೀರದ ಬಗ್ಗೆ ನಾನು ಐ ಡೋಂಟ್ ಕೇರ್. ನನ್ನ ಶರೀರ ಕೇರ್ ಮಾಡೋದಿಲ್ಲ, ಉಗುರು ಕಟ್ ಮಾಡೋದಿಲ್ಲ, ತಲೆ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಅಟ್ಲೀಸ್ಟ್ ಪಕ್ಕದಲ್ಲಿ ಇರೋರ್ಗೋಸ್ಕರ ಸ್ನಾನ ಮಾಡ್ರಪ್ಪ. ಅವ್ರ ಪರಿಸ್ಥಿತಿ ಏನು? ಹಂಗಂತ ಊಟ ಬಿಟ್ಬಿಟ್ಟಿದೀವಾ? ಇಲ್ಲ. 15 ರಸಗುಲ್ಲ ಹೊಡಿತಾರೆ ಕುತ್ಕೊಂಡ್ರೆ. 20 ಜಾಮೂನುಗಳು ಕಣ್ಮರೆ ಆಗ್ಬಿಡುತ್ತೆ. ಅದಕ್ಕೆ ವೈರಾಗ್ಯ ಇಲ್ಲ. ಏನೋ ಇದಕ್ಕೆಲ್ಲ ವೈರಾಗ್ಯ ಇದು ಹೇಳ್ತಾರೆ. ಏನೋ ಹತ್ರ ನಿಂತ್ಕೊಳಕ್ಕಾಗಲ್ಲ. ಸೊ ಇದನ್ನ ವೈರಾಗ್ಯವನ್ನ ತುಂಬಾ ಕೆಟ್ಟದಾಗಿ ಅರ್ಥ ಮಾಡ್ಕೊಂಡಿರೋದು. ಅಂತ ಅವ್ರ ಮುಖದಲ್ಲಿ ಒಂದು ತೇಜಸ್ ಇಲ್ಲ, ಅವರಲ್ಲಿ ಒಂದು ಜೀವನದಲ್ಲಿ ಒಂದು ಆನಂದ ಇಲ್ಲ. ಇದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಅಜ್ಞಾನ ಇದು. ಪೂರ್ತಿ ಪೂರ್ತಿ ಅಜ್ಞಾನ. ಮತ್ತೆ ತೃಪ್ತಿ ಹಾಕಿರ್ಬೇಕು ನನಗೆ. ವೈ ಶುಡ್ ಐ ಹ್ಯಾವ್ ಕಂಟೆಂಟ್ಮೆಂಟ್? ತೃಪ್ತಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಜೀವನದಲ್ಲಿ? ಹತಾಶೆಯಿಂದ ತಿರುಗ್ತಾ ಇರ್ತೀವಿ. ನಾವು ಹತಾಶರಾಗ್ತೀವಿ. ನಮ್ಮೊಳಗಡೆಯಿಂದ ಹತಾಶೆಯ ಒಂದು ಪ್ರಕಂಪನಗಳು ಆಚೆ ಕಡೆ ಎಲ್ಲ ಸುತ್ತಲೂ ಅದೇ ತರದ ವಾತಾವರಣ ನಿರ್ಮಿಸ್ಕೊಂಡ್ಬಿಡ್ತೀವಿ. ಮತ್ತೆ ಅದೇ ವಾಪಸ್ ಬರುತ್ತೆ. ಒಳಗಡೆ ಏನಿರುತ್ತೋ ಅದೇ ಆಚೆ ವಾಪಸ್ ಬರುತ್ತೆ ಮತ್ತೆ ನಮ್ಗೆ. ಮತ್ತೆ ತಪಸ್ಸು. ಯಾರು ತಪಸ್ ಮಾಡಕ್ ರೆಡಿ ಇಲ್ಲ ಅವರು ದುರ್ಬಲರಾಗಿ ಹಂಗೆ ಇದ್ಬಿಡ್ತಾರೆ. ತಪಸ್ ಬಗ್ಗೆ ಇಷ್ಟಕ್ಕೆ ಮುಂಚೆ ಮಾತಾಡಿದ್ವಿ, ಮತ್ತೆ ಅದನ್ನ ಹಾಗೆ. ನಾವು ದುರ್ಬಲರಾಗಿರ್ಬೇಕು ಅಂದ್ರೆ ಏನೋ ಆಧ್ಯಾತ್ಮಿಕವಾಗಿರ್ಬೋದು, ಪ್ರಾಪಂಚಿಕವಾಗಿರ್ಬೋದು. ಈ ಪ್ರಪಂಚದಲ್ಲೂ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ತಪಸ್ ಮಾಡ್ಬೇಕು, ಕಷ್ಟಪಡಬೇಕು. ಸುಮ್ಮನೆ ಯಾವುದು ಕೈಗೆ ಬರಲ್ಲ. ದೈಹಿಕವಾಗನ್ನ ಕಷ್ಟಪಡಬೇಕು, ಮಾನಸಿಕವಾಗನ್ನ ಕಷ್ಟಪಡ್ಬೇಕು. ಕರೆಕ್ಟಾ? ಸೊ ಸುಮ್ಮನೆ ಯಾವುದು ಬರೋದಿಲ್ಲ, ಬೆಳವಣಿಗೆ ಅನ್ನೋದಿಲ್ಲ. ಅದೇ ತಪಸ್ಸು. ನಾವೆಲ್ಲ ಇವತ್ತು ಈ ಸ್ಥಿತಿಯಲ್ಲಿ ಇದೀವಿ ಅಂದ್ರೆ ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಬಿದ್ದಿದೀವಿ ಅಂತ. ಆ ಕಷ್ಟವೇ ಪ್ರಾಪಂಚಿಕ, ಅದೇ ತಪಸ್ಸು. ಇವಾಗ ನಾವು ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ. ಎಷ್ಟು ಒಂದೊಂದು ವರ್ಷ ನೀವು 10ನೇ ಕ್ಲಾಸು ಅಷ್ಟು, ಫಸ್ಟ್ PUC, ಸೆಕೆಂಡ್ PUC, ಇಂಜಿನಿಯರಿಂಗ್ ಹೋಗ್ಬಿಟ್ರೆ ಒಂದೊಂದು ವರ್ಷಕ್ಕೆ 10 ಸಬ್ಜೆಕ್ಟ್. ಮೆಡಿಕಲ್ ಅದವ್ರು ನೋಡಿ ಒಂದೊಂದು ಪುಸ್ತಕ ಇಷ್ಟು ದಪ್ಪ ಇರುತ್ತೆ. MBBS ಮಾಡೋರು, ಇಂಜಿನಿಯರಿಂಗ್ ಮಾಡೋರ್ಗೆ 10 ಸಬ್ಜೆಕ್ಟ್ ಇರುತ್ತೆ ಒಂದೊಂದು ವರ್ಷಕ್ಕೆ. ಕಷ್ಟಪಡ್ಲಿಲ್ವ ಅವಾಗ? ಕಷ್ಟಪಟ್ಟಿದ್ದಕ್ಕೆ ಇವತ್ತು ಇಲ್ಲಿ ಈ ತರ ಇದೀವಿ ನಾವು. ಏನೋ ಎಷ್ಟೋ ಜನ ಸ್ಕೂಲ್ ಬಿಟ್ಟು ಓಡೋಗಿದ್ದಾರೆ. ಅವರೆಲ್ಲ ಸಂತೋಷವಾಗಿದ್ದಾರ? ಯಾವುದೋ ಒಂದೆರಡು ಎಕ್ಸಾಂಪಲ್ ಇರುತ್ತೆ, ಅವ್ರನ್ನ ತೋರಿಸೋದು ನಾವು. ಅವ್ರು ಏನು ಓದ್ಲಿಲ್ಲ ನೋಡಿ ಸಂತೋಷವಾಗಿದ್ದಾರೆ. ಅದು ಯಾವುದೋ ಒಂದೆರಡು ಎಕ್ಸಾಂಪಲ್, ಎಲ್ಲ ಅಲ್ಲ. ಅದಕ್ಕೆ ಅವರೆಲ್ಲ ಸಂತೋಷವಾಗಿದ್ದಾರ? ಇದು ದುಃಖವನ್ನ ನಾವಾಗ ನಾವೇ ಆಹ್ವಾನ ಕೊಡ್ತಾ ಇದೀವಿ ಬಾ ಅಂತ ಜೀವನದೊಳಕ್ಕೆ. ಅದಕ್ಕೆ ಕಷ್ಟ ಪಡ್ಬೇಕು, ಅದೇ ತಪಸ್ಸು. ಒಂದೊಂದ್ಸರಿ ಓಕೆ, ಒಳ್ಳೆ ಕಷ್ಟಪಟ್ಟು ತಪಸ್ ಮಾಡಿ ಮಾಸ್ಟರ್ ಡಿಗ್ರಿ ಎಲ್ಲ ತಗೊಂಡ್ಬಿಟ್ವಿ, ಒಂದು ಲೆವೆಲ್ಗೆ ಅದು ಓಕೆ, ಒಂದು ರೀತಿಯ ತಪಸ್ಸು ಮಾಡಿದೀವಿ ನಾವು. ಬಟ್ ಆದ್ರೆ ಈ ಸಮಾಜದಲ್ಲಿ ಎಂತೆಂತ ಜನ ಇದ್ದಾರೆ, ಅವ್ರ ಜೊತೆ ಇರ್ಬೇಕಲ್ವ ನಾವು. ಅದು ಇನ್ನೊಂದು ರೀತಿಯ ತಪಸ್ಸು. ವಿಚಿತ್ರವಾದ ಮನಸ್ತತ್ವ ಇರುವಂತಹ ಜನರ ಜೊತೆ ವ್ಯವಹಾರ ಮಾತಾಡ್ಬೇಕಲ್ವಾ ಸಮಾಜದಲ್ಲಿದ್ದಾಗ. ವಿಚಿತ್ರವಾದ ಮನಸ್ತತ್ವ ಇರುವಂತಹ ಮನುಷ್ಯರ ಜೊತೆ ಕೆಲಸ ಮಾಡ್ಬೇಕು ನಾವು. ಇದು ಮತ್ತೊಂದು ರೀತಿಯ ತಪಸ್ಸು. ಬೇರೆ ಬೇರೆ ರೀತಿಯ ಮನಸ್ತತ್ವ ಇದಾರಲ್ಲ, ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ಬೇಕು. ಅದು ಇನ್ನೊಂದು ರೀತಿ ತಪಸ್ಸು. ಯಾಕಂದ್ರೆ ಒಂದೊಂದ್ಸರಿ ಎಲ್ಲರೂ ಹೊಗಳ್ತಾರೆ ಅಂತಲ್ಲ, ಕೆಲವರು ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಾರೆ. ಗುರುಗಳು ಹೇಳ್ತಾರೆ ಅದನ್ನ ನುಂಗ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಎಷ್ಟೋ ಜಾಗದಲ್ಲಿ ಕೆಲವರು ಬಾಯಿಗೆ ಬಂದಾಗ ಬೈತಾ ಇರ್ತಾರೆ, ಅಥವಾ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಅದನ್ನೆಲ್ಲ ನುಂಗ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ನಾವು ಅವ್ರಿಗೆ ಎದುರು ಹೇಳಂಗಿಲ್ಲ, ಅವ್ರು ನಮ್ಮ ಬಾಸ್ ಆಗಿರ್ತಾರೆ. ಏನ್ ಮಾಡೋದು? ಮತ್ತೆ ಅವ್ರ ಮೇಲೆ ವಿಷ ಚಿಮ್ಮೋದಲ್ಲ, ಅದು ತಪಸ್ಸಲ್ಲ ಅಂತ ಇದ್ದಾರೆ ಗುರುಗಳು. ಓಕೆ, ಮುಂದಿನ ಸೂತ್ರ. ವಿತರ್ಕ ಹಿಂಸಾದಯ ಕೃತಕಾರಿತ ಅನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮಧ್ಯ ಆದಿ ಮಾತ್ರ ದುಃಖ ಅಜ್ಞಾನ ಅನಂತ ಫಲ ಇತಿ ಪ್ರತಿಪಕ್ಷ ಭಾವನಂ. ತುಂಬಾ ದೊಡ್ಡ ಸೂತ್ರ ಇದು. ವಿತರ್ಕ ಹಿಂಸಾದಯ ಕೃತಕಾರಿತ ಅನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮಧ್ಯ ಆದಿಮಾತ್ರ ದುಃಖ ಅಜ್ಞಾನ ಅನಂತ ಫಲ ಇತಿ ಪ್ರತಿಪಕ್ಷ ಭಾವನಂ. ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ, ಕೆಲವು ನೆಗೆಟಿವ್ ಥಾಟ್ಸ್ ಬರುತ್ತೆ, ನಕಾರಾತ್ಮಕವಾದ ಕೆಲವು ಆಲೋಚನೆಗಳು, ಹಿಂಸೆ. ಅದನ್ನ ನಾವು ಮಾಡೋದು, ಇನ್ನೊಬ್ರಿಗೆ ಪ್ರಚೋದನೆ ಮಾಡೋದು, ಇನ್ಯಾರನ್ನ ಮಾಡ್ತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು. ಇದು ಕೂಡ ದುಃಖವನ್ನು ತಗೊಂಡ್ಬರುತ್ತೆ. ಈ ತರ ಮಾಡಿದ್ರೆ ನಕಾರಾತ್ಮಕತೆಯನ್ನ ಅದು ಸ್ಪ್ರೆಡ್ ಆಗೋದಕ್ಕೆ ಅದಕ್ಕೆ ಸಪೋರ್ಟ್ ಕೊಡೋದು. ಇವೆಲ್ಲ ಅನಂತವಾದ ದುಃಖವನ್ನ ತಗೊಂಡ್ಬರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು 3 ತರ ಇದೆ: ಕೃತ, ಕಾರಿತ, ಅನುಮೋದಿತ.
ನಾವು ಹಿಂಸೆ ಮಾಡೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದಿದೆ ನೋಡಿ, ಇದು ನಾವು ಮಾಡೋದು. ಎರಡನೇದು, ಇನ್ನೊಬ್ರು ಮಾಡೋಂಗೆ ಪ್ರಚೋದನೆ ಮಾಡೋದು, ಕಾರಿತ, ಪ್ರಚೋದಿಸೋದು ಮಾಡೋದು. ಮೂರನೇದೇನು, ಅನುಮೋದಿತ, ಯಾರನ್ನ ಮಾಡ್ತಾ ಇದಾರಲ್ಲ ಸೂಪರ್ ಆಗಿ ಮಾಡ್ತಾ ಇದ್ದೀವಿ ಮಾಡಿ ಮುಂದುವರ್ಸೋದು, ಸಪೋರ್ಟ್ ಅವರು. ಕೃತಕಾರಿತ, ಅನುಮೋದಿತ. ಯಾರು ಹಿಂಸೆ ಮಾಡ್ತಾರೆ, ಹಿಂಸಾತ್ಮಕ ಪ್ರವೃತ್ತಿಯಲ್ಲಿ ತೊಡಗಿರ್ತಾರೆ, ಹಿಂಸೆ ಅಂದ್ರೆ ಶಾರೀರಿಕವಾಗಿ ಒಂದೇ ಅಲ್ಲ, ಮಾನಸಿಕವಾಗಿ ಕಷ್ಟ ಕೊಡ್ತಾ ಇರ್ತಾರೆ. ಇವಾಗ ಯಾರಾದ್ರೂ ನೆಗೆಟಿವ್ ಆಗಿ ಮಾತಾಡೋದು, ನಕಾರಾತ್ಮಕದಿಂದ ಮಾತಾಡಿದ್ರು, ಅವನ ಜೊತೆಗೆ ಇವ್ನು ನಾವು ಸೇರ್ಕೊಂಡ್ಬಿಡೋದು, ಮತ್ತೆ ಇನ್ನೊಬ್ರನ್ನು ಸೇರಿಸ್ಕೊಳ್ಳೋದು. ಅವ್ನು ಮಾಡ್ತಾ ಇದ್ದಾನೆ, ಅದು ಕೃತ, ನಾವು ಅವನ ಜೊತೆಲಿ ಸೇರ್ಕೊಂಡ್ರೆ ಕಾರಿತ, ಇನ್ನೊಂದಷ್ಟು ಜನ ಸೇರ್ಕೊಂಡ್ರೆ ಅನುಮೋದಿತ. ಅವನ ತಲೆಯಲ್ಲೆಲ್ಲ ಕೈ ಇಟ್ಟು ನಕಾರಾತ್ಮಕತೆಯನ್ನು ಅವನಿಗೂ ಸ್ಪ್ರೆಡ್ ಮಾಡ್ಬಿಡೋದು. ನಾವು ಮೊದಲೇ ನಕಾರಾತ್ಮಕತೆ, ಸುತ್ತಲೂ ಇರೋರ್ನು ಕೂಡ ಅದೇ ತರ ಮಾಡ್ಕೊಂಡ್ಬಿಡೋದು. ಎಲ್ಲ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲದರಲ್ಲೂ ದೋಷ ಹುಡುಕುವಂತ ಪ್ರವೃತ್ತಿ, ಕುತರ್ಕ, ಎಲ್ಲದರಲ್ಲೂ ಇವರೆಲ್ಲ ಒಂದು ಸಂಘ ಮಾಡ್ಕೊಂಡ್ಬಿಡೋದು. ಇದು ತುಂಬಾ ದುಷ್ಟರ ಸಂಘ, ಅದು ಹೇಳ್ತಾರೆ ಗುರುಗಳು. ಆ ಸಂಘ ಇದೆಯಲ್ಲ, ಅದು ನಮ್ಮನ್ನ ಹಂಗೆ ಕಾಲ್ಗೆ ಕಲ್ಲು ಕಟ್ಕೊಂಡು ನೀರಲ್ಲಿ ಧುಮುಕದಂಗೆ ಅಂತ ಹೇಳ್ತೀವಿ. ಅದ್ರ ಬದಲು ಒಬ್ಬರೇ ಇರೋದು ಬೆಟ್ರು, ಒಬ್ಬರೇ ಇರೋದು ಬೆಟ್ರು. ಯಾರು ಇಲ್ದಿರ ಇದ್ರು ಪರವಾಗಿಲ್ಲ ಜೊತೆಗೆ. ಇಲ್ಲಾಂದ್ರೆ ಏನಾಗುತ್ತೆ, ಈ ಬಾವಿ ಒಳಗೆ ಕಾಲ್ಗೆ ಕಲ್ಲು ಕಟ್ಕೊಂಡು ಇಳಿದ್ರೆ ಅವನು ಮೇಲೆ ಎಳಿತಾ ಇದ್ರೆ ಕಲ್ಲು ಎಳಿತಾ ಇರತ್ತೆ ಒಳಗೆ, ಆ ಥರ ಆಗ್ಬಿಡುತ್ತೆ ಪರಿಸ್ಥಿತಿ. ಯಾರೋ ಈ ತರ ನಕಾರಾತ್ಮಕ ಮನಸ್ಸುಳ್ಳವ್ರು ಏನ್ ಮಾಡ್ತಾರೆ, ಅವ್ರು ಬರ್ತಾರೆ, ಅವ್ರು ಬಂದು ಸೇರ್ಕೊಂಡ್ಬಿಡ್ತಾರೆ ಆಶ್ರಮದಲ್ಲಿ ಸೇವೆಗೆ, ಅದಕ್ಕೆ ಇದಕ್ಕೆಲ್ಲ. ಪಕ್ಕದಲ್ಲಿರೋರಿಗೆ ಬೆಲ್ಲಿಗೂ ಶುರು ಮಾಡ್ತಾರೆ, ಯಾಕಪ್ಪ ಈ ಸೇವೆ ಮಾಡ್ತಾ ಇದೀವಿ ಆಶ್ರಮದಲ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಹಿಂಗೆ ಶುರು ಮಾಡ್ತಾರೆ ಅವ್ರು. ಎಲ್ಲಾದ್ರೂ ಕೆಲಸ ನೋಡ್ಕೊಬೋದಲ್ಲ, ಹೋಗಿ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡ್ರಿ, ಇವೆಲ್ಲ ಯಾಕೋ ಮಾಡಕ್ ಹೋಗ್ತೀರಾ, ಅಲ್ಲೆಲ್ಲೋ ಪ್ರವಾಹ ಬಂದ್ರೆ ಅಲ್ಲೆಲ್ಲ ಯಾಕೆ ಹೋಗ್ತೀರಾ, ಸಾಕು. ಏನ್ ಪ್ರಪಂಚದಲ್ಲಿರೋ ದುಃಖ ಎಲ್ಲ ನೀವು ಒಬ್ಬರೇ ತೀರಿಸ್ಬಿಡ್ತೀರಾ, ಹಿಂಗ್ ಕೇಳೋದು ಪ್ರಶ್ನೆಗಳು. ಇವೆಲ್ಲ ಮಾಡಕ್ಕಾಗ, ಇದು ಕಾರಿತ ಅಂದ್ರೆ ಪ್ರಚೋದಿಸೋದು, ಅವ್ರಿಗೆ ನಕಾರಾತ್ಮಕತೆಯನ್ನ ಪ್ರಚೋದಿಸೋದು. ತುಂಬಾ ಹುಷಾರಾಗಿರ್ಬೇಕು, ಅದು ಸಾಧನೆಯ ಹಾದಿಯಲ್ಲಿ ಇದು ಕೃತ, ಕಾರಿತ, ಅನುಮೋದಿತ. ಅನುಮೋದಿತ ಅಂದ್ರೆ ಏನು, ಯಾರೋ ನಕಾರಾತ್ಮಕತೆಯನ್ನು ಪ್ರಚೋದಿಸ್ತಾ ಇದ್ರೆ ನಾವು ಕೂಡ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ತಾಳ ಆಗ್ತಾರೆ. ಕರೆಕ್ಟ್ ನೀವು ಹೇಳೋದು. ನಕಾರಾತ್ಮಕ ಮಾನಸಿಕ ತತ್ವ ಇದೆ ನೋಡಿ, ಅವ್ರೇನು ಪ್ರಪಂಚದಲ್ಲಿ ಯಾರೂ ಸರಿ ಇಲ್ಲ, ಏನು ಈ ಪ್ರಪಂಚನ ನಂಬಕ್ಕಾಗ, ಈ ತರ ಎಲ್ಲ ಪ್ರಪಂಚ ಎಲ್ಲ ಯಾರೂ ಸರಿ ಇಲ್ಲ, ಎಲ್ಲರಲ್ಲೂ ದೋಷ ಹುಡುಕೋದು, ಪ್ರಪಂಚವನ್ನು ಬೈತಾ ಇರೋದು, ಸುತ್ತಲಿರೋ ಜನನೆಲ್ಲ ಬೈತಾ ಇರೋದು. ಇಲ್ಲಿ ನಾನು ಹುಟ್ಟಿದ್ದೇ ತಪ್ಪಾಗೋಯ್ತು ಈ ಭೂಮಿ ಮೇಲೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ತಾರೆ. ಯಾರೋ ಒಬ್ರು ಹಿಂಗೆ ಸತ್ಸಂಗದಲ್ಲಿ ಕೇಳಿದ್ರು ಗುರುಗಳು, ಕಲಿಯುಗ ತುಂಬಾ ಕಷ್ಟ ಆಗ್ಬಿಟ್ಟಿದಲ್ಲ ಗುರುಜಿ. ಹೇಳೋದು ಗುರುಗಳು, ಏನಪ್ಪ ತೊಂದರೆ, ಏನಾಗ್ತಾ ಇದೆಯಾ ನಿಂಗೆ? ಸತ್ಯಯುಗದಲ್ಲಿ ಯಜ್ಞ ಹೋಮಾದಿಗಳನ್ನು ಮಾಡಿದ್ರೆ ಮಾಂಸ ತಂದಾಕೋರು ರಾಕ್ಷಸರು, ರಕ್ತವನ್ನು ತಗೊಂಬಂದು ಹಾಕೋರು, ಆಚೆ ಕಡೆಯಿಂದ ತೊಂದರೆ ಕೊಡೋರು, ಎತ್ಕೊಂಡು ಹೋಗ್ಬಿಡೋರು, ಪ್ರಾಣಹಾನಿ ಮಾಡೋರು, ಏನೇನು ಬೇಕೋ ಎಲ್ಲ ತೊಂದರೆ ಕೊಡೋರು. ಒಂದು ಜಪ ಮಾಡಕ್ ಬಿಡ್ತಾ ಇರ್ಲಿಲ್ಲ ಪ್ರಹ್ಲಾದನ ಕಾಲದಲ್ಲಿ, ಅದೆಲ್ಲ ನಾವು ನೋಡಿದ್ರೆ. ಈ ಕಲಿಯುಗದಲ್ಲಿ ನಿಂಗೆ ಮನೆಯಲ್ಲಿ ನೀನ್ ಜಪ ಮಾಡಕ್ ಯಾರನ್ನ ತೊಂದರೆ ಮಾಡ್ತಾ ಇದ್ದಾರಾ? ಇಲ್ಲ. ಧ್ಯಾನ ಮಾಡಕ್ ತೊಂದರೆ ಮಾಡ್ತಾ ಇದ್ದಾರಾ? ಇಲ್ಲ. ಸಾಧನೆ ಮಾಡಕ್ಕೆ ಏನ ತೊಂದರೆ ಮಾಡ್ತಾ ಇದ್ದಾರಾ? ಇಲ್ಲ. ಆಚೆ ಕಡೆ ಹೋಗಿ ಸೇವೆ ಮಾಡಕ್ಕೆ ಯಾರನ್ನ ತೊಂದರೆ ಮಾಡ್ತಾ ಇದ್ದಾರಾ? ಇಲ್ಲ. ಆಕ್ಚುಲಿ ಇದುವಾಗ ಸತ್ಯಯುಗ ಅಂತ ಹೇಳ್ಬೇಕು. ಇದೇ ಮಾತು ಹೇಳಿದ್ರು ಗುರುಗಳು. ನಾವು ಅನ್ಕೊಳ್ಳೋದು ಕಲಿಯುಗ ತುಂಬಾ ಕಷ್ಟ, ಏನಪ್ಪ ಏನ್ ಸಾಧನೆ ಮಾಡಕ್ ಅಡ್ಡಿ ಬರ್ತಾ ಇದ್ರು ಜನ ಹೇಳಿ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಒಬ್ಬ ಸಾಧಕ ಅವನ ಜೀವನದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಎಷ್ಟೋ ಜನ ಈ ತರದವರು ನಕಾರಾತ್ಮಕತೆಯನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಬರ್ತಾರೆ, ತುಂಬಾ ಫ್ರೆಂಡ್ಲಿ ಆಗಿ ಬರ್ತಾರೆ, ತುಂಬಾ ಸಿಹಿಯಾದ ಮಾತುಗಳನ್ನು ಆಡ್ಕೊಂಡು ಬರ್ತಾರೆ ನಮ್ಮ ಜೊತೆಗೆ, ತುಂಬಾ ಸಿಹಿಯಾದ ಮಾತುಗಳನ್ನು ಆಡ್ಕೊಂಡು ಬರ್ತಾರೆ. ನಿಧಾನವಾಗಿ ಅವ್ರು ನಮ್ಮನ್ನ ಈ ಮಾಯೆಯ ಒಳಗೆ ದೂಡು ಬಿಡ್ತಾರೆ. ಈ ಪ್ರಾಣಾಯಾಮ ಯಾಕೆ ಮಾಡಬೇಕು, ಏನ್ ಗುರುಗಳು ಹೇಳ್ತಾ ಇದಾರೋ ಅದೆಲ್ಲ ಪ್ರಯೋಜನ ಇಲ್ಲ, ಸುಮ್ಮನೆ ಯಾಕೆ ಅವೆಲ್ಲ ನಮ್ಮ ತಲೆ ತಿರುಗಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಜ್ಞಾನದ ಪಥದಿಂದ, ಈ ಯೋಗದ ಪಥದಿಂದ ನಮ್ಮನ್ನ ದಾರಿ ತಪ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮೊಳಗೆ ಈ ನಕಾರಾತ್ಮಕತೆಯ ಬೀಜವನ್ನ ಬಿತ್ಬಿಟ್ಟು ಹೋಗ್ತಾರೆ. ಈ ಪ್ರಪಂಚದ ಬಗ್ಗೆ, ಈ ಸಂಘದ ಬಗ್ಗೆ, ಆ ತರದ ರೀತಿಯ ಜನ ಈ ಸಂಘದೊಳಗೆ ಬಂದು ಇರ್ತಾರೆ ಅಲ್ಲಿ. ಈ ಸಂಘವನ್ನ ನಿರ್ಮೂಲನೆ ಮಾಡಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಾರೆ. ಇದೇನು ಹೊಸದೇನಲ್ಲ, ಗುರುಗಳು ಅದೇ ಹೇಳ್ತಾ ಇದ್ದಾರೆ, ಇದೇನು ಹೊಸದೇನಲ್ಲ, ಇದು ಭಗವಾನ್ ಬುದ್ಧರ ಕಾಲದಿಂದನೂ ನಡೀತಾ ಇದೆ. ಇದು ಹುಷಾರಾಗಿರಿ.
ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮೃದುವಾಗಿ ಪ್ರಾರಂಭ ಮಾಡ್ತಾರೆ, ಮತ್ತೆ ಇನ್ ಸ್ವಲ್ಪ ಹೋಗ್ತಾ ಹೋಗ್ತಾ ಇನ್ ಸ್ವಲ್ಪ ಇಂಟೆನ್ಸಿವ್, ಮಧ್ಯ ಇನ್ ಸ್ವಲ್ಪ ಇಂಟೆನ್ಸಿವ್, ಆಮೇಲೆ ಆದಿ ಮಾತ್ರ ಇನ್ ಸ್ವಲ್ಪ ತೀವ್ರವಾಗಿ ಕೆಲಸ ಮಾಡ್ತಾರೆ. ಮೃದು ಮಧ್ಯ ಆದಿ ಮಾತ್ರ, ಅದು ಕೂಡ ಹೇಳ್ತಾ ಇದೆ. ಯಾರು ಪತಂಜಲಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಇದನ್ನು. ಕೆಲವು ಮೃದುವಾಗಿ ಮೈಲ್ಡ್ ಆಗಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇನ್ ಸ್ವಲ್ಪ ಜಾಸ್ತಿ, ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ. ಇದೇನೋ ಅನಂತ ಕಾಲಕ್ಕೆ ದುಃಖವನ್ನು ತಂದುಕೊಡುವಂಥದ್ದು ಇದು. ಈ ಮಾತುಗಳೆಲ್ಲ ಕೇಳ್ಕೊಂಡ್ರೆ ಅನಂತ ಫಲ ದುಃಖ ತಗೊಂಡ್ಬರುತ್ತೆ, ಇದು ಅನಂತವಾದ ದುಃಖವನ್ನು ತಗೊಂಡ್ಬರುತ್ತೆ. ಇದ್ರ ಜೊತೆಗೆ ಲೋಭ, ಇನ್ನ ಹೆಚ್ಚಿಗೆ ಬೇಕು ಬೇಕು ಬೇಕು. ಅವಾಗ ಏನಾಗತ್ತಂದ್ರೆ ಯಮ ನಿಯಮಗಳನ್ನ ಪಾಲನೆ ಮಾಡೋಕ್ಕಾಗಲ್ಲ, ಕೆಲವೆಲ್ಲ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಲೋಭ ಜಾಸ್ತಿ ಆಗ್ಬಿಟ್ರೆ. ಅರ್ಥ ಆಗ್ತಾ ಇದಲ್ಲ? ಕೋಪ ಜೊತೆಗೆ ಬೇಡದೇ ಇರೋ ಕುತರ್ಕಗಳೆಲ್ಲ ಉಪಯೋಗಿಸಿ ಅವ್ರು ಹಂಗ್ ಮಾಡ್ತಾ ಇದಾರೆ, ಇವ್ರು ಹಿಂಗ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಮಾಡಿದ್ರೆ ಮಾಡ್ಕೊಂಬಿಡಿ. ನೀನ್ ಮಾಡೋ ಕೆಲಸ, ನೀನ್ ಸೇವೆ ಮಾಡಕ್ ಬಂದಿದ್ಯಲ್ಲಪ್ಪ, ಸೇವೆ ಮಾಡು. ಪ್ರಾರಂಭದಲ್ಲಿ ಏನ್ ಹೇಳ್ತಾರೆ, ನಾನೇನಾದ್ರೂ ಪ್ರಪಂಚಕ್ಕೆ ಒಳ್ಳೇದು ಮಾಡ್ಬೇಕು ಅಂತಾನೆ ಶುರು ಮಾಡೋದು. ಒಂದು 5-6 ವರ್ಷ ಆದ್ಮೇಲೆ ಆ ಪ್ರಶ್ನೆ ಮಾಡ್ತೋಗಿರ್ತಾರೆ. ದಿನ ಬೆಳಗಾದ್ರೆ ಅದು ಹಾಕೊಬೇಕು ನಾವು. ನಾನು ಏನಕ್ಕೆ ಬಂದೆ ಈ ಪಥದೊಳಕ್ಕೆ, ನಾನು ಯಾಕೆ ಬಂದೆ ಇಲ್ಲಿಗೆ, ಆ ಪ್ರಶ್ನೆ ಮಾಡ್ತೋಗ್ತಾರೆ. ನನ್ನನ್ನು ಯಾರು ಗುರುತಿಸೋರಿಲ್ಲ, ನಾನು ಯಾರು ಮೆಡಲ್ ಹಾಕೋರಿಲ್ಲ, ಯಾಕೆ ಗುರುತಿಸ್ಬೇಕು, ನಾವೇ ತಾನೇ ಬಂದಿದ್ದು ಏನಾದ್ರು ಮಾಡಬೇಕು ಅಂತ ಅಲ್ವಾ? ಅದು ಇದೆಲ್ಲ ಕುತರ್ಕದ ಒಂದು ಅಂಶಗಳು. ಸೊ ಇದು ನಮಗೆ ಅನಂತ ಕಾಲಕ್ಕೆ ದುಃಖವನ್ನು ತಗೊಂಡ್ಬರುತ್ತೆ. ಹೋದ್ರೆ ಹೋಗ್ಲಿ, ಇಷ್ಟೆಲ್ಲ ನಕಾರಾತ್ಮಕತೆಯನ್ನು ಸ್ಪ್ರೆಡ್ ಮಾಡಿದೀವಲ್ಲ, ಅದು ನಮಗೆ ಸಂತೋಷ ತಂದಿದೆಯಾ ವಾಪಸ್ಸು? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರಿಲೀಫ್ ಸಿಗತ್ತೆ, ಓ ನಮ್ಮ ತರದವ್ರು ಇನ್ನೊಬ್ರು ಸಿಕ್ಕಿದ್ರಲ್ಲ, ಅರ್ಥ ಆಗ್ತಾ ಇದಿಲ್ಲ. 4 ಜನ ಸೇರ್ಕೊಳ್ಳೋದು, ಕುತ್ಕೊಂಡ್ ಜಾಗದಲ್ಲಿ ಅದು ಮಾತಾಡೋದು, ಮನೆಗೆ ಹೋದ್ಮೇಲೆ ಫೋನಲ್ಲಿ ಅದೇ, ವಾಟ್ಸಪ್ಪಲ್ಲೂ ಅದೇ ಸಬ್ಜೆಕ್ಟ್, ಹುಡುಕಿ ಕಳಿಸ್ಕೊಳ್ಳೋದು ಒಬ್ರಿಗೊಬ್ರು. ಅವನ ಕಾಲು ಇವನ್ ಕಾಲು ಅವ್ನು ಹಿಡ್ಕೊಂಡು ಕೆಳಗೆ ಹೋಗ್ತಾ ಇರೋದಿಗೆ. ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅವನ್ ಸರಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರಿಲೀಫ್ ಸಿಗತ್ತೆ ಇದೆಲ್ಲ ಮಾಡ್ತಾ ಇದ್ರೆ, ಆದ್ರೆ ಅನಂತ ಕಾಲಕ್ಕೆ ದುಃಖವನ್ನು ತಗೊಂಡ್ಬರುತ್ತೆ, ಅಜ್ಞಾನವನ್ನು ತಗೊಂಡ್ಬರುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು ಹೇಳ್ತಾ ಇದ್ದಾರೆ ಗುರುಗಳು. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ, ಇದ್ರ ಬಗ್ಗೆ ಆ ಭಾವನೆಯನ್ನು ಇಟ್ಕೊಳ್ಳಿ. ಇವೆಲ್ಲ ಅದರಿಂದ ಉಂಟಾಗುವಂತ ಪರಿಣಾಮಗಳು. ಇದಕ್ಕೆಲ್ಲ ನಾನು ಸಿಕ್ಕಾಕೊಳ್ಳೋದಿಲ್ಲ, ಇದು ಮನಸ್ಸಿನಲ್ಲಿ ಒಂದು ದೃಢತೆಯನ್ನು ತಂದುಕೊಳ್ಳೋಣ. ಈ ನಕಾರಾತ್ಮಕತೆಗೆ ನಾನು ಸಿಕ್ಕಾಕೊಳ್ಳೋದಿಲ್ಲ, ನನ್ನ ಫೋಕಸ್ ಏನಿದೆ ನಂದು, ನಾನು ಪೂರ್ತಿ ನನ್ನ ದೃಷ್ಟಿಯನ್ನ ಜ್ಞಾನದ ಮೇಲೆ ಇಟ್ಕೊಳ್ತೀನಿ, ಈ ವಿಜ್ಞಾನದ ಮೇಲೆ ಇಟ್ಕೊಳ್ತೀನಿ. ಇದೊಂದು ಮನಸ್ಸಿನಲ್ಲಿ ಒಂದು ಬದಲಾವಣೆ ಮಾಡ್ಕೊಂಡ್ರೆ ಸಾಕು. ಆಟಿಟ್ಯೂಡ್ ಬೇಕಾದಾಗೋಗ್ಲಿ, ನಾನು ಪೂರ್ತಿ 100ಕ್ಕೆ 100ರಷ್ಟು ಇದ್ರ ಮೇಲೆ ನಾನು ಫೋಕಸ್ ಇಟ್ಕೊಂಡು ಕೆಲಸ ಮಾಡಿ. ಬರುತ್ತೆ, ವಿಘ್ನಗಳು ಬರುತ್ತೆ, ಎಲ್ರಿಗೂ ಬರುತ್ತೆ. ಪ್ರತಿಯೊಬ್ಬ ಸಾಧಕ ಕೂಡ ಇದರಲ್ಲಿ ಹೋಗ್ತಾನೆ, ಇಲ್ಲ ಅಂತಲ್ಲ. ಬೆಂಕಿ ಮೇಲೆ ನಡಿಬೇಕು, ಇಲ್ಲ ಅಂತಲ್ಲ. ಆದ್ರೆ ಗುರು ಕೃಪೆ ಅನ್ನೋದು ಬೆಂಕಿ ಶಾಖವನ್ನ ತಟ್ಟದೆ ಮಾಡ್ಬಿಡುತ್ತೆ. ಗುರು ಕೃಪೆ ಅನ್ನೋದು ಇದೆಯಲ್ಲ, ಬೆಂಕಿಯ ಶಾಖ ನಮಗೆ ತಟ್ಟೋದಿಲ್ಲ, ಅದಕ್ಕೋಸ್ಕರ ಗಟ್ಟಿಯಾಗಿ. ಸೊ ಇದಿಷ್ಟು ಇವತ್ತಿಗೆ ಸಾಕು. ಸೋಮವಾರ ನೆಕ್ಸ್ಟ್ ಕ್ಲಾಸು ಮತ್ತೆ ಮಾಡಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಗ್ರೇಟ್ಫುಲ್.